ಮಡಿಲಲ್ಲಿ ಕೆಲವೊಂದು ಸ್ಥಳಗಳಿವೆ. ಅಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಸುಂದರವಾಗಿ ಕೇಳುತ್ತದೆ. ಮೋಡಗಳನ್ನು ಮುಟ್ಟುವ ಬೆಟ್ಟಗಳು, ತಂಪಾದ ಗಾಳಿ, ಹಸಿರಿನ ಹೊದಿಕೆಯಲ್ಲಿರುವ ದಾರಿಗಳು. ಮನಸ್ಸಿಗೆ ನೆಮ್ಮದಿ ಬೇಕೆಂದರೆ ಒಮ್ಮೆ ಇಂತಹ ಜಾಗಕ್ಕೆ ಬಂದರೆ ಸಾಕು. ಪ್ರಕೃತಿ ಮಾತಾಡುವ ಜಾಗ, ಹೃದಯ ಮತ್ತೊಮ್ಮೆ ಇಲ್ಲಿಗೆ ಹೋಗಬೇಕೆನಿಸುವ ಸ್ಥಳ, ಅದೇ ಮಂದಲಪಟ್ಟಿ, ಮಡಿಕೇರಿ. Good morning guys, welcome back to day 2 of tour. It's 8-7 in the morning. ಸೊ ಈಗ ಸ್ವಲ್ಪ ಇದು ಫ್ರೆಶ್ ಆಗಿ ಎಲ್ಲ ಸ್ವಲ್ಪ ರೆಡಿಯಾಗಿ ಹೊರಗೆ ಬಂದ್ವಿ. ಸೊ ಇನ್ನೊಂದು ಏನು ಮಸ್ತ್ ಐತೆ ಅಂತಂದ್ರೆ ಈ ರೆಸಾರ್ಟ್ನಾಗ ನಮ್ಮದು ರೂಮ್ ಬಾಜುಕ್ಕೆ ಲೈಕ್ ಲಿಟ್ರಲಿ ಫಾಲ್ಸ್ ಐತಿ, ಇಲ್ಲೇ ನೋಡ್ಬೋದು. ಸೊ ಇಲ್ಲಿ ಕುಂದ್ರಾಕ ಫೈರ್ ಕ್ಯಾಂಪಿಂಗ್ ಎಲ್ಲ ಐತಿ ಜಾಗ. ಮತ್ತು ಫುಲ್ ಜಂಗಲ್ ಒಳಗೆ ಇದ್ದಂಗೆ ಐತಿ ಸ್ಟೇ, ನೋಡ್ಬೋದು. ಇಲ್ಲೇ ನಮ್ಮ ರೂಮ್ ಇದೆ, ಇಲ್ಲೇ ಐತಿ ಈ ಕಡೆ. ಸೊ ಈಗ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಆಗತ್ತಂತೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಲಿವ್ ಇನ್ ನೆಕ್ಸ್ಟ್ 15-20 ಮಿನಿಟ್ಸ್. ಸೊ ಪ್ಯಾಕಿಂಗ್ ಅಂತೂ ಎಲ್ಲ ಆಗೈತಿ. ಸೊ ಇಲ್ಲಿಂದ ಲಗೇಜ್ ನಮ್ಮದು ಪ್ಯಾನಿವರ್ಸ್ ಇಲ್ಲೇ ಇಡ್ತೀವಿ. ಇಲ್ಲೇ ಇಟ್ಟು ವಿಲ್ ಗೋ ಟು ಮಂದಲ್ಪಟ್ಟಿಗೆ ಹೋಗಿ ವಾಪಸ್ ನಾವು ಹಿಂಗೆ ಬರಬೇಕು. ಸೊ ಇಲ್ಲಿ ಬಂದು ಪ್ಯಾನಿವರ್ಸ್ ಎಲ್ಲ ಹಾಕ್ಕೊಂಡು ಫ್ರಮ್ ಹಿಯರ್ ವಿಲ್ ಗೋ ಟು ಕುಶಾಲನಗರ್. ಇಟ್ಸ್ 9-10 ಆಲ್ಮೋಸ್ಟ್. ಈಗ ಇಲ್ಲಿಂದ ರೂಮಿಂದ ಬಿಟ್ವಿ. ವಿ ಆರ್ ಗೋಯಿಂಗ್ ಟು ಮಂದಲ್ಪಟ್ಟಿ. ನಾವು ಲಗೇಜ್ ಪ್ಯಾನಿಯರ್ಸ್ ಇಲ್ಲೇ ಇಟ್ಟಿವಿ. ಲೈಕ್ ಇಲ್ಲಿಂದ ಹೋಗಿ ವಾಪಸ್ ನಾವು ಕುಶಾಲನಗರ್ ಹೋಗ್ಬೇಕಂತಂದ್ರೆ ಮಂದಲ್ಪಟ್ಟಿ ಮ್ಯಾಗ ಹೋಗ್ಬೇಕು, ಮಡಿಕೇರಿ ಮ್ಯಾಗ ಹೋಗ್ಬೇಕು. ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿಂದ ಲಗೇಜ್ ತೊಗೊಂಡು ಹೋಗೋಣ ಅಂಥೇಳಿ ಇಲ್ಲೇ ಇಟ್ವಿ. ಯಾಕಂದ್ರೆ ಮತ್ತೆ ಅದು ಪ್ಯಾನಿಯರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ಮ್ಯಾಗ ಬೈಕ್ ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತೈತಿ, ಭಾಳ ಆಗ್ತೈತಲ್ಲ. ಸೊ ಬರೀ ಟಾಪ್ ಬಾಕ್ಸ್ ಅಷ್ಟು ಹಾಕ್ಕೊಂಡಿವಿ. ಇಲ್ಲಿಂದ ಆಲ್ಮೋಸ್ಟ್ 1 hour ಐತಲ್ಲ. 1 hour, ಆಲ್ಮೋಸ್ಟ್ ಲೈಕ್ 23 kilometers. 23 kilometers ಆಗ್ತೈತಿ. 1 hour. ಸ್ವಲ್ಪ ಘಾಟ್ ಇರಬೇಕಲ್ಲ, ಸಣ್ಣ ರೋಡ್, ಅದಕ್ಕೆ 1 hour ತೋರ್ಸಾಯ್ತು 23 kilometerಗೆ. ನೋಡ್ಬೋದು. ಇದು ರೋಡು ಮಸ್ತ್ ಐತಲ್ಲ ಇದಕ್ಕೆ. ರೆಸಾರ್ಟ್ ಓವರ್ ಆಲ್ ಚಲೋ ಐತಿ. ಅಷ್ಟೇನು ದೊಡ್ಡ ರೆಸಾರ್ಟ್ ಇಲ್ಲ, ಬಟ್ ಲೊಕೇಶನ್ ಚಲೋ ಐತಿ. ಲೊಕೇಶನ್ ಚಲೋ ಐತಿ, ಮತ್ತು ಓವರ್ ಆಲ್ ಮೇಂಟೆನೆನ್ಸ್, ಹಾಸ್ಪಿಟಾಲಿಟಿ ಎಲ್ಲ ಚಲೋ ಐತಿ. ಫುಡ್ಡು ಚಲೋ ಐತಿ. ಬ್ರೇಕ್ಫಾಸ್ಟ್ ಚಲೋ ಇತ್ತು, ಮಸ್ತ್ ಇತ್ತು. ಇಲ್ಲೇ ಒಂದು ಮಸ್ತ್ ಲೊಕೇಶನ್ ಇತ್ತು. ಇಲ್ಲೇ ಸ್ವಲ್ಪ ನಿಂತಿದ್ವಿ, ಲೈಕ್ ಫೋಟೋಸ್ ಆಮೇಲೆ ಡ್ರೋನ್ ಶಾಟ್ ತೊಗೊಳಕ್ಕೆ. ಲೈಕ್ ಇದು ರಿವರ್ ಹಿಂಗೆ ಮುಂದಲ್ಲಿ ಮಸ್ತ್ ಐತಿ ವ್ಯೂ. ಡ್ರೋನ್ ಶಾಟ್ ಹಾಕಿರ್ತಾರೆ ನೋಡ್ರಿ. ಇಬ್ರು ಸರ್, ಇಬ್ರು ಮಾಡಿಸ್ಬಾ ಎಂಟ್ರಿ. ಏನು ಮಾಡ್ಬೇಕು? ಎಂಟ್ರಿ 50 ರೂಪಾಯಿ ಒಬ್ರಿಗೆ. ವ್ಯಾಲೆಟ್ ಕೊಡು. 20 ರೂಪಾಯಿ ತೊಗೊಂಡ ಮತ್ತ ಅದು ಪಾರ್ಕಿಂಗ್. ಎಲ್ಲೈತೆ ಪಾರ್ಕಿಂಗ್? ಅಲ್ಲಿ ಕೊಡಬಾರ್ದಿತ್ತು ನೀ. ಸೊ 20 ರೂಪೀಸ್ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ನಾಗ ತೊಗೊಂಡ್ರೆ ಅದೇನೋ ಪಂಚಾಯತ್ ಅಂತ. ಆಮೇಲೆ ಇಲ್ಲಿ ಒಳಗೆ ಬಂದ್ಮ್ಯಾಗ ಚೆಕ್ ಪೋಸ್ಟ್ನಾಗ ಮತ್ತು ಪರ್ ಪರ್ಸನ್ 50 ರೂಪೀಸ್ ಪ್ಲಸ್ 15 ರೂಪೀಸ್ ಫಾರ್ ಬೈಕ್. ಸೊ 115 ತೊಗೊಂಡ್ರಿ. ಇಲ್ಲಿ ಡ್ರೋನ್ ಅಲೌಡ್ ಇದ್ದಿಲ್ಲ ಅಂತ, ಸೊ ಡ್ರೋನಲ್ಲೇ ಡೆಪಾಸಿಟ್ ಮಾಡಿಸ್ಕೊಂಡ್ರೆ. ಲೈಕ್ ಫುಲ್ ಫಾಗ್ ಐತೆ ಬಿಡು, ಏನು ಡ್ರೋನ್ ಶಾಟ್ಸು ಬರ್ತಿದ್ದಿಲ್ಲ. ಟಾಪ್ ಬಾಕ್ಸು ಅಲ್ಲೇ ಇಟ್ಟು ಬರ್ತಿದ್ದು ನೋಡಿ ಅಲ್ಲ. ಹಾಂ, ಇಟ್ಕೋತಿದ್ದಾವ. ನಡೆಯುವ ಮರ ಇಳಿಯತ್ತಿಲ್ಲ, ಹೊಂಟಿಲ್ಲ.
ರಿವರ್ ಕ್ರಾಸಿಂಗ್. ಫುಲ್ ಫಾಗ್ ಐತಲ್ಲ. ಫುಲ್ ಫಾಗ್ ಐತಿ. ಆಹಾ ಮಸ್ತ್ ಆಗೈತಲ್ಲ. ಹಿಂಗ ಕಣ್ ಮುಂದಿಂದ ಹೊಂಟೈತಿ ಫಾಗ್. ಮಸ್ತ್ ಎಷ್ಟು ತಂಪೈತಿ ನೋಡಿ. ಇನ್ನ ಅಲ್ಲಿ ಮ್ಯಾಗ ಸ್ವಲ್ಪ ಓಪನ್ ಏರಿಯಾ ಬರ್ತೈತಿ, ಅಲ್ಲಿ ಇನ್ನೂ ತಂಪಿರ್ತೈತಿ. ಮಸ್ತ್ ಆಗೈತಿ ಹಿಂದೆಲ್ಲ ನೋಡ ಫುಲ್ ಫಾಗ್ ಫಾಗ್ ಫುಲ್ ಫಾಗ್. ಮಸ್ತ್ ಆಗೈತ ನೋಡಿ ವ್ಯೂ. ಡ್ರೋನ್ ಹಾರಂಗಿಲ್ಲ ಬಿಡಿತ್ರಾಗ. ಭಾಳ ಗಾಳ ಐತಿ. ಹಾರಿದ್ರು ರಿಸ್ಕ್ ಇತ್ತು. ಎಲ್ಲರೂ ಎಲ್ಲಿ ಹೋಗ್ತದ ಹುಡುಕ್ತಿ ಅಲ್ಲಿ ಫಾಗ್ನಾಗ. ಓ ಮೈ ಗಾಡ್ ಮಸ್ತ್ ಇತ್ತಲ್ಲ. ಮಸ್ತ್ ಐತಿ, ಸೂಪರ್. ಇವೆಲ್ಲ ಟ್ರೆಕ್ಕಿಂಗ್ ಹೋಗ್ಯಾರ. ಅವ್ರು ಅಲ್ಲಿಂದ ಟ್ರೆಕ್ಕಿಂಗು ಬರ್ತಾರ ಅನಿಸ್ತೈತಿ. ಅಯ್ಯೋ ದೇವ್ರೇ, ಲಿಟ್ರಲಿ ಏನೂ ಕಾಣಿಸತ್ತಿಲ್ಲ. ಮುಂದಿನ ಕಾಣತ್ತಿಲ್ಲ, ಏನು ಕಾಣಿಸತ್ತಿಲ್ಲ. ಎಷ್ಟು ತಿಕ್ಕೈತಲ್ಲ. ಫುಲ್ ತಿಕ್ಕೈತಿ. ಏನು ಕಾಣಿಸತ್ತಿಲ್ಲ. ಅವ್ನು ಬರೇ ನಿಂದು ಹೆಡ್ಲೈಟ್ ಹಚ್ಕೊಂಡ್ಬಿಟ್ಟು ಸುಮ್ಮ ಹಚ್ಚೋಣ. ಇವನ್ ಲೈಟ್ ಎಲ್ಲ ಕಾಣಿಸಿ ಈಗ ಒಮ್ಮೆ ಕಾಣಿಸಿದ್ ನೋಡು. ಛೇ ಏನು ಕಾಣಿಸತ್ತಿಲ್ಲ. ವಾ ಕ್ಯಾ ನಜಾರಾ ಹೈ. ಇಲ್ಲೊಂದೇನೋ ಆರ್ಚ್ ಮಾಡ್ಯಾರ ನೋಡು, ಮಂದಲ್ಪಟ್ಟಿ ಏನೋ ಬರ್ತಾರಲ್ಲ ಇಲ್ಲಿ. ಕಡಮಕಲ್ಲು ಮೀಸಲು ಅರಣ್ಯ. ವಾ ಅಯ್ಯೋ, ಏನು ಕಾಣಿಸತ್ತಿಲ್ಲ ಇಲ್ಲಿ. ಏನು ಕಾಣಿಸತ್ತಿಲ್ಲ. ಓ ಮೈ ಗಾಡ್. ಅಯ್ಯೋ ನೋಡಿ, ಲಿಟ್ರಲಿ ಏನು ಕಾಣಿಸತ್ತಿಲ್ಲ. ಫುಲ್ ಕೈಗೆ ಹತ್ತತೈತಿ. ಅಯ್ಯೋ ಈಗ ಹಿಂಗೈತಿ. ಬೆಳಗ್ಗೆ 5 ಗಂಟೆಗೆ ಬೆಳಗ್ಗೆ ಬರತ್ತಿದ್ದೀನಿ 6 ಗಂಟೆಗೆ. ದಿಸ್ ಇಸ್ ಲೈಕ್ ನೆವರ್ ಎಂಡಿಂಗ್ ಅಲ್ಲ. ಗೊತ್ತಿಲ್ಲ ನಿಂಗೆ ಮುಂದೆ ಲೈಕ್ ಏನಾಯ್ತು ಅನ್ನೋದು. ಕಲ್ಗಿಲ್ ಹಾಕಿ ಚಲೋ ಮಾಡ್ಯಾರ. ಡೌನ್. ಸೊ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಬಂದ್ವಿ. ಈ ಕಡೆ ಫಾಗ್ ನೋಡ್ಬೋದು. ಲಿಟ್ರಲಿ ಏನು ಕಾಣಿಸತ್ತಿಲ್ಲಲ್ಲ. ಏನೇನೋ ಕಾಣಲ್ಲ. ಭಾಳ ಅಂದ್ರೆ ಒಂದು 20 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಕವರ್ ಆಗತ್ತೈತಿ. ಅದ್ರ ಮುಂದಿಂದ ಸೈಟ್ ವಿಜುವಲ್ ಇಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಾಗ ಸ್ವಲ್ಪ ಕಾಣಿಸತೈತಿ, ರಿಯಲ್ನಾಗ ಅಷ್ಟು ಕಾಣಿಸತ್ತಿಲ್ಲ. ಮಸ್ತ್ ಐತಿ. ಲೈಕ್ ಯು ಶುಡ್ ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಕ್ಚುಲಿ. ಲೈಕ್ ಸಮ್ಮರ್ನಾಗ ಒಂದ್ಸಲ ಬರಬೇಕು ಇಲ್ಲಿ. ಲೈಕ್ ಈಗ ಏನು ಆ ಕಡೆದು ಈ ಕಡೆದು ಏನು ಕಾಣಿಸತ್ತಿಲ್ಲ. ಸೊ ಈಗ ಫುಲ್ ಫಾಗ್ ಐತಲ್ಲ, ಕಾಣಿಸತ್ತಿಲ್ಲ. ಸಮ್ಮರ್ನಾಗ ಬಂದ್ರೆ ಸ್ವಲ್ಪ ಕಾಣಿಸೈತಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಸ್ತ್ ಐತಿ. ಏನೇನೋ ಕಾಣತಿಲ್ಲ. ಗಾಳಿನೂ ಐತಿ, ಹಂಗ ಫಾಗ್ ಐತಿ. ಫಾಗ್ ಅಲ್ಲಿ ಇದು ಕ್ಲೌಡ್ಸ್ ಇವಲ್ಲ. ಫಾಗ್ ಅಲ್ಲೇ ವ್ಯೂ ಪಾಯಿಂಟ್ ಐತಿ. ಏನ್ ಅಲ್ಲಿ ಹೋಗ್ಬೇಕಂತ ಕಾಣಿಸತೈತಿ, ಬಟ್ ಅಲ್ಲಿ ಬೇರೆ ಅಷ್ಟಿಲ್ಲ. ಅಲ್ಟಿಮೇಟ್ ಐತಿ. ಅಲ್ಟಿಮೇಟ್ ಮಸ್ತ್ ಐತಿ. ಫುಲ್ ತಂಪೈತಿ. ಮೇ ಬಿ ಸಮ್ಮರ್ನಾಗ ಬಂದ್ರೆ ಯು ಕ್ಯಾನ್ ಸಿ ಲೈಕ್ ಸರೌಂಡಿಂಗ್ ಎಲ್ಲ. ಈಗೇನು ಕಾಣತಿಲ್ಲಲ್ಲ. ಫುಲ್ ಕಾಣಿಸಂಗಿಲ್ಲ. ಬೆಳಗ್ಗೆ ಬಂದಿದ್ರೆ ಏನೂ ಇಲ್ಲ. ಇಲ್ಲೇ ಸ್ಕೈ ಐತಿ ಅಷ್ಟೇ. ಏನು ಗೊತ್ತಾಕತ್ ನಂಗೆ ಇಲ್ಲಿ ಏನಿಲ್ಲ. ಇಲ್ಲಿಯೋ ನೋಡ್ಲಿ, ಅದಾಳತ್ತೀನಿ. ಏನು ಕಾಣಿಸತ್ತಿಲ್ಲ ಲಿಟ್ರಲಿ. ಇಲ್ಲಿ ಮ್ಯಾಗ ವ್ಯೂ ಪಾಯಿಂಟ್ನಾಗ ಏನು ಕಾಣಿಸುತ್ತೆ? ಏನೂ ಕಾಣಿಸಂಗಿಲ್ಲ ಅಲ್ಲಿ.
ನಗರದ ಗದ್ದಲದಿಂದ ದೂರ, ಸಮಯವು ನಿಧಾನವಾಗಿ ಸಾಗುವ ಒಂದು ಲೋಕ. ಮೋಡಗಳು ಭೂಮಿಯನ್ನು ಅಪ್ಪಿಕೊಳ್ಳುವ ಕ್ಷಣ, ಗಾಳಿ ಮನಸ್ಸನ್ನು ತಪ್ಪಿಕೊಳ್ಳುವ ಅನುಭವ. ಇಲ್ಲಿ ಪ್ರಯಾಣ ಕೇವಲ ದಾರಿಯದ್ದಲ್ಲ, ಪ್ರತಿ ಕ್ಷಣವೂ ಒಂದು ನೆನಪು, ಪ್ರತಿ ನೋಟವೂ ಒಂದು ಕವಿತೆ. ಸ್ವಾಗತ ಪ್ರಕೃತಿಯ ಸ್ವರ್ಗಕ್ಕೆ. ಜಾಸ್ತಿ ಫಾಗ್ ಇತ್ತು, ಸ್ವಲ್ಪ ಹೊತ್ತು ನಿಂತು ಫೋಟೋಸ್ ಎಲ್ಲ ಈಗ ನೋಡಿ ಫುಲ್ ಎಷ್ಟು ಕ್ಲಿಯರ್ ಆತೆಲ್ಲ ಕಡೆ. ಈಗ ಮಸ್ತ್ ಕ್ಲಿಯರ್ ಆತಲ್ಲ. ಹಾ, ಹಿಂಗೆ ಕ್ಲಿಯರ್ ಇದ್ದಾಗ ಸ್ವಲ್ಪ ಟ್ರೆಕ್ಕಿಂಗ್ ಬರ್ಬೇಕು, ಮಸ್ತ್ ಇರ್ತೈತಲ್ಲ. ಆಲ್ ಆಫ್ ಸಡನ್ ಫುಲ್ ಕ್ಲಿಯರ್ ಆಯ್ತು. ಲೈಟಾಗಿ ಡ್ರಿಸ್ಲಿಂಗ್ ಆಗತ್ತಿತ್ತು ಅಲ್ಲ. ಹಾ, ಬಟ್ ಗೊತ್ತಾಗಂಗಿಲ್ಲ ನಿಂಗೆ. ಫಾಗ್ ಏನು ಮಳಿನೂ ಗೊತ್ತಾಗಂಗಿಲ್ಲ. ಮಂದಲ್ಪಟ್ಟಿಯಿಂದ ವಾಪಸ್ ಬಂದ್ವಿ. ಒಂದು ರೂಮಿಗೆ ಈಗ ಲಗೇಜ್ ಇಲ್ಲೇ ಇಟ್ಟಿದ್ವಲ್ಲ, ಸೊ ಇದು ರೆಸಾರ್ಟ್. ಸೊ ಲಗೇಜ್ ಇಲ್ಲೇ ಇಟ್ಟಿದ್ವಲ್ಲ, ಲಗೇಜ್ ತೊಗೊಂಡು ವಿ ಆರ್ ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಡೇ, ವಿಚ್ ಈಸ್ ಅರೌಂಡ್ 40 minutes ಫ್ರಮ್ ಹಿಯರ್. ಸೊ 26 kilometers from here, that is nothing but 42 minutes. ಫುಲ್ ಮಳೆ ಬರೋಂಗ ಆಗೈತಲ್ಲ ಕ್ಲೈಮೇಟ್. ಫುಲ್ಲು ಇಲ್ಲೂ ಯಾರೂ ಇಲ್ಲ. ಸ್ಪೈಸಸ್ ಇಲ್ಲ, ಬರೀ ಚಾಕ್ಲೇಟ್ ಐತೆ ಇಲ್ಲಿ. ಸ್ಪೈಸಸ್ ಐತಿ, ಎಲ್ಲ ಐತಿ. ಲೆಟ್ ಮೀ ಸಿ. ಹೇಳಿಲ್ಲ ನೋಡಿ. ಅಯ್ಯಪ್ಪ, ಚೋಟ ಅದ್ರಿತದ ನೋಡಿಲಿ. ಹಾಂ, ಸೇಮ್ ಅದ್ರಿತ್ ಥರ ನಾವು. ಅವನೀಶ್ ಪ್ರಿಯಾಂಕಾ ಅದ್ರಿತ್ ಫೋಟೋ ಹಾಕ್ಯಾರ ನೋಡ್ರಿ. ಸೊ ಆ್ಯಕ್ಚುಲಿ ಮಡಿಕೇರಿ ಅಂತಂದ ಒಂದು 15 kilometers ಮುಂದೆ ಬಂದ್ರೆ ಲೆಫ್ಟ್ ತೊಗೋಬೇಕು ಈ ಸ್ಟೇ ಹೋಗಕ್ಕೆ. ಹಾರಂಗಿ ಬ್ಯಾಕ್ ವಾಟರ್ಸ್ ಐತಲ್ಲೇ, ಸೊ ಅಲ್ಲೈತಿ. ಅಲ್ಲಿ ಈಗ ಭಾಳ ರೆಸಾರ್ಟ್ ಅದಾವಲ್ಲ ಅಲ್ಲೂ. ಹಾಂ, ಭಾಳ ರೆಸಾರ್ಟ್ ಅದಾವ ಬ್ಯಾಕ್ ವಾಟರ್. ಮತ್ತು ಆನ್ ದ ವೇ ಆಲ್ಸೋ ಇಲ್ಲಿ ಭಾಳ ರೆಸಾರ್ಟ್ ಅದಾವ ಕಾಫಿ ಪ್ಲಾಂಟೇಶನ್ ಒಳಗೆ. ಎರಡು ಸೈಡ್ ರೋಡ್ ಕಾಫಿ ಪ್ಲಾಂಟೇಶನ್ ಐತಿ, ನೋಡ್ಬೋದು. ಒಳಗೆಲ್ಲ ಫುಲ್ ಹೋಮ್ ಸ್ಟೇಸ್ ಅದಾವ ಇಲ್ಲಿ. ಮತ್ತು ಆ ಕ್ರಾಸಿಂದ ನಮ್ಮ ಸ್ಟೇ ಒಂದು 5 kilometer ಬ್ಯಾಕ್ ವಾಟರ್. ಇದೆಲ್ಲ ಏನಪ್ಪ ಕರೆಂಟಿನ ಕಂಬಿ ಹಾಕ್ಯಾರ, ಏನೈತಿಲ್ಲ? ಏನು ಪ್ರಾಣಿ ಬರ್ತಾವ ಅನ್ಸತ್ತಿಲ್ಲ. ಇರ್ಬೇಕು, ಗೊತ್ತಿಲ್ಲ. ಆನಿ ಬರ್ತಿರ್ಬೇಕು ಮೋಸ್ಟ್ಲಿ, ಯಾಕಂದ್ರೆ ಅಲ್ಲಿ ಹಾರಂಗಿ ಇದೂ ಐತಲ್ಲಿ, ಎಲಿಫೆಂಟ್ ಕ್ಯಾಂಪ್. ಎಲಿಫೆಂಟ್ ಕ್ಯಾಂಪು ಐತಿ. ಅದಕ್ಕೆ ಸ್ವಲ್ಪ ಕರೆಂಟಿಂದೆಲ್ಲ ಫೆನ್ಸಿಂಗ್ ಹಾಕ್ಯಾರ ನೋಡಿಲ್ಲಿ. ಅಲ್ಲಿ ಒಂದು ಸ್ಟೇ ಐತಿ, ಭಾಳ ಅದಾವ. ಇಲ್ಲಿ ಒಂದು ಯಾವ್ದೋ ಕಟ್ಟಾತಾರ ನೋಡಿ ಹೊಸದು. ಇದು ದೊಡ್ಡದೈತಿ. ವಿಲಾಸ್ ಟೈಪ್ ಕಟ್ಟಾತಾರ, ಹಿಂದೆ ರೂಮ್ಸ್ ಟೈಪ್ ಅದಾವ, ಲಾಸ್ ಟೈಪ್. ಮತ್ತು ದೊಡ್ಡದೈತಲ್ಲ, ದೊಡ್ಡದೈತಿ ಪ್ರಾಪರ್ಟಿ. ನೋಡಿ ಎಲ್ಲ ಕರೆಂಟಿಂದ ಇದನ್ನ ಹಾಕ್ಯಾರ, ಫೆನ್ಸಿಂಗ್. ಫಾರೆಸ್ಟ್ ದವ್ರು ಹಾಕೊಟ್ರ ಅನ್ಸಿತ್ತು. ಇರ್ಬೇಕು. ಕಲರ್ ನೋಡ ಕಂಬಿದ ಫಾರೆಸ್ಟ್ ಐತಿ. ಮೋಸ್ಟ್ಲಿ ಆನಿ ಎಲ್ಲ ಬರ್ತಿರ್ಬೇಕಿಲ್ಲ, ಅನಿಮಲ್ಸ್ ಮೂವ್ಮೆಂಟ್ ಜಾಸ್ತಿ ಐತಿ ಇಲ್ಲಿ. ರೆಸಾರ್ಟ್ ಬಂತ, ಇದೇನು ರೆಸಾರ್ಟ್? ಪೂರಾ ಬ್ಯಾಕ್ ವಾಟರ್ ಹತ್ತ ಐತಿದ. ಅಯ್ಯೋ, ಇಲ್ಲಿಂದ ಕಾಣತೈತಲ್ಲ. ಮಸ್ತ್ ಐತಿ. ಇದಲ್ಲ, ಇದು ಯಾವುದೋ ಹೊಸದಾಗತೈತಿ. ಇಲ್ಲಿ 80 meters. ಇದಲ್ಲ, ಇದು ಕೂರ್ಗ್ ಟೈಗರ್ ಐ. ದೊಡ್ಡದೈತಲ್ಲ. ಫೈನಲಿ ರೀಚ್ ಸ್ಟೇ. ಎಲ್ಲೈತಪ್ಪ ಪಾರ್ಕಿಂಗ್? ಇವಾಗ ಇಲ್ಲೇ ಕೇಳ್ಬರ್ಬೇಕು ಅನಿಸುತ್ತೆ. ಅನ್ಸ್ಮಟ್ಟ ಇಲ್ಲೇ ಹಚ್ಚ. ಇಲ್ಲೈತಿ ಪಾರ್ಕಿಂಗ್. ಅಲ್ಲೈತಲ್ಲ ರೈಟ್ ಸೈಡ್ ಹಿಂದೆ ನೋಡು, ಬೋರ್ಡ್ ಹಾಕ್ಯಾರ. ಎಲ್ಲಿ ನೋಡಲ್ಲಿ. ಹೌದು, ಹೊಸದಾಗೈತಿದೆ. ರೂಮ್ ಎಲ್ಲ ಕ್ಲೀನ್ ಇರ್ತಾವ ಹಂಗಾರ.
ಅದೇ ಹೇಳಿಲ್ಲ, ಬರೀ 80 ರಿವ್ಯೂಸ್ ಇತ್ತು ಅಲ್ಲ. ಸೊ ಈಗಿಲ್ಲಿ ಲಂಚಿಗೆ ಬಂದ್ವಿ. ಚಲೋ ಐತೆ. ಲೈಕ್ ರೆಸಾರ್ಟಿಂದ ಈ ಕಡೆನೂ ಇಲ್ಲೇ ಬ್ಯಾಕ್ ವಾಟರ್ ಸ್ಟಾರ್ಟ್. ಸೊ ಇಲ್ಲೇ ಕೆಫೆ ಐತಿ, ಇಲ್ಲಿ ಕುತ್ಕೊಳ್ಳೋಕೆಲ್ಲ ಏರಿಯಾ ಐತಿ, ಚಲೋ ಮಾಡ್ಯಾರ. ಆಮೇಲೆ ರೆಸ್ಟೋರೆಂಟ್ ತೋರಿಸ್ತೀನಿ. ರೆಸ್ಟೋರೆಂಟು ಚಲೋ ಐತಿ. ಸಂಜೆಗೆ ಮೋಸ್ಟ್ಲಿ ಫೈರ್ ಕ್ಯಾಂಪ್ ಹಾಕ್ತಾರಂತೆ. ಸ್ವಲ್ಪ ಲೈಟಾಗಿ ಬಿಸಿಲು ಚಾಲೂ ಆಗೈತಿ, ಬಟ್ ಓಕೆ. ಈ ಥರ ರೆಸ್ಟೋರೆಂಟ್ ದೊಡ್ಡದೈತಿ. ರೆಸ್ಟೋರೆಂಟ್ ಚಲೋ ಐತಿ.